ರೈತರಿಗೆ ಆತ್ಮಸ್ಥೈರ್ಯ ತುಂಬುವ ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರು 2ನೇ ಬಾರಿಗೆ ರೈತರೊಂದಿಗೆ ನಾಟಿಯನ್ನ ಮಾಡಿದ್ದಾರೆ. ಜೊತೆಗೆ ಅವರ ಜೊತೆಗೆ ಕೂತು ಊಟ ಮಾಡ್ತಾ ಇರುವಂತದ್ದು. ಸರ್, 2ನೇ ಬಾರಿಗೆ ಅಂದ್ರೆ 1ನೇ ಬಾರಿಗೆ ಮುಖ್ಯಮಂತ್ರಿ ಆಗಿ ರೈತ ಮಹಿಳೆಯರ ಜೊತೆ ನಾಟಿ ಮಾಡಿದ್ರಿ, ಈಗ ಕೇಂದ್ರ ಮಂತ್ರಿಯಾಗಿ ನಾಟಿ ಮಾಡಿದ್ರಿ ಸರ್. ಅವ್ರ ಜೊತೆಗೆ ಕೂತು ಊಟ ಮಾಡ್ತಾ ಇದ್ದೀರಾ ಅಂದ್ರೆ ಯಾವ ಕಾರಣಕ್ಕಾಗಿ ಅಂತ ಹೇಳಿ? ಕಾರಣ ಏನಿಲ್ಲ, 2 ವರ್ಷದಿಂದ ಮಳೆ ಆಗಲಿಲ್ಲ, ನೀರಿನ ಸಮಸ್ಯೆ. 2 ವರ್ಷ ನಮ್ಮ ರೈತರು ಭತ್ತ ನಾಟಿ ಮಾಡ್ಲಿಕ್ಕೆ ಆಗಿರಲಿಲ್ಲ. ಈ ಬಾರಿ ಜಲಾಶಯಗಳು ತುಂಬಿದೆ, ರೈತರು ಬಹಳ ಖುಷಿಯಿಂದ ಅವರ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ. ಕೃಷಿ ಚಟುವಟಿಕೆ, ಆ ಚಟುವಟಿಕೆಯಲ್ಲಿ ನಾವು ಪಾಲ್ದಾರರಾಗಿದ್ದೇವೆ. ಒಂದ್ ಕಡೆ ಮಳೆ ಬಿದ್ದು ಜಲಾಶಯಗಳು ಬರ್ತಿರೋ ಸಂದರ್ಭದಲ್ಲಿ ರೈತರಿಗೆ ಸಂತಸ ಮನೆ ಮಾಡುತ್ತೆ. ಆದ್ರೆ ತುಂಗಭದ್ರಾ ಜಲಾಶಯದಲ್ಲಿ ಒಂದು ಅವಘಡಗಳಾಗಿದೆ. ಅದಕ್ಕೆ ಯಾರು ಹೊಣೆ ಆಗ್ತಾರೆ ಅಂತೇಳಿ? ಇಲ್ಲ, ಹೊಣೆ ಇಲ್ಲಿ 70 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಜಲಾಶಯ. ಆ ಜಲಾಶಯವನ್ನ ಒಂದು ಟೆಕ್ನಿಕಲ್ ಕಮಿಟಿ ಇರುತ್ತೆ, ಪ್ರತಿ ವರ್ಷ ಪರಿಶೀಲನೆ ಮಾಡ್ತಾರೆ ಅದರ ಭದ್ರತೆ ಬಗ್ಗೆ. ಆ ಭದ್ರತೆಯನ್ನ ಪರಿಶೀಲನೆ ಮಾಡ್ತಕ್ಕಂಥವ್ರು ಕಾಟಾಚಾರದ ಪರಿಶೀಲನೆ ಮಾಡಿ ಇವತ್ತಿ ಪರಿಸ್ಥಿತಿ. ಇವತ್ತು ಯಾವೊಂದು ಟೆಕ್ನಿಕಲಿ ಬಹಳ ಬೆಳೆದಿದ್ದೇವೆ. ನಾರಾಯಣಪುರ ಅಲ್ಲಿಂದ ನಮ್ಮ ಅಲಮಟ್ಟಿನಲ್ಲಿ ಇವತ್ತು ನಾವು ಯಾವೊಂದು ರೀತಿಯಲ್ಲಿ ಟೆಕ್ನಿಕಲಿ ಅಡ್ವಾನ್ಸ್ ಆಗಿ ಕಟ್ಟಿದ್ದಾರೆ. ಅಲ್ಲಿ ಯಾವೊಂದು ಸ್ಟಾಪ್ ಲಾಕ್ ಸಿಸ್ಟಮ್ ಇದೆ ಕ್ರಿಸ್ಟ್ಗಳದು, ಆ ರೀತಿಯ ಒಂದು ಇಲ್ಲೂ ಅಳವಡಿಕೆ ಆಗಬೇಕಾಗಿತ್ತು. ಹಿಂದೆ 70 ವರ್ಷದಿಂದ ಮಾಡಿರಲಿಲ್ಲ. ಸ್ಟಾಪ್ ಲಾಕ್ ಅಂತ ಒಂದು ಪದ ಬಳಸಿದ್ರೆ ಅದ್ರ ಟೆಕ್ನಿಕಲ್ ಇಶ್ಯೂಸ್ ಏನು ಸರ್? ಅದು ಏನು ಅಂತೇಳಿ? ಏನಿಲ್ಲ, ಅದು ಈ ರೀತಿಯ ಗೇಟು ಓಪನ್ ಆಗಿ ನೀರು ಹೋಗ್ತಕ್ಕಂಥದ್ದು ಏನಿದೆ ಸಡನ್ ಆಗಿ, ಆಗ ಸೇಫ್ಟಿಗೆ ಇನ್ನೊಂದು ಲಾಕಿಂಗ್ ಸಿಸ್ಟಮ್ನಲ್ಲಿ ಮಾಡ್ತಾರೆ ಅದನ್ನು. ಅದು ಆಗಬೇಕಾಗಿದೆ. KRS ಕೂಡ ಅಳವಡಿಕೆ ಮಾಡಬೇಕು ಅಂತ ಹೇಳಿ ಪದ ಬಳಸಿದ್ರೆ ಆಗಬೇಕಾಗಿದೆ, ಅದು ನನ್ನ ಅಭಿಪ್ರಾಯದಲ್ಲಿ ಇದು ನೋಡಿದಾಗ. ಸರ್, ಇನ್ನೊಂದು ಕಡೆ ಪದೇ ನಿಮ್ ವಿರುದ್ಧವಾಗಿ DK ಶಿವಕುಮಾರ್ ಅವರು ವಾಗ್ದಾಳಿಗಳನ್ನ ಮುಂದುವರಿಸಿದ್ದಾರೆ. ಅವರಿಗೆ ನಮ್ಮ ಬೆಳವಣಿಗೆ, ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ಕೊಟ್ಟಂತ ಒಂದು ಗೌರವ, ಇದು ಅವ್ರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಕಾಂಗ್ರೆಸ್ ನಾಯಕರಿಗೆ. ಅದರಿಂದ ಇವೆಲ್ಲ ನಡೀತಾ ಇದೆ. ಸಿದ್ಧಾರ್ಥ ಅವರ ಸಾವಿನ ಬಗ್ಗೆ ಮಾತಾಡಕ್ಕೆ ಅವರು ನಿಮ್ಮನ್ನ ಉಚ್ಚ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ ಸರ್. ಈಗ ರೇವಣ್ಣ ಅವರ ಕುಟುಂಬ ವರ್ಗದವರನ್ನ, ಅವರ ಮಕ್ಕಳನ್ನ ಜೈಲಿಗೆ ಕಳಿಸ್ಲಿಕ್ಕೆ ಕುಮಾರಸ್ವಾಮಿ ಕಾರಣ ಅಂತ ಹೇಳ್ತಾರಲ್ಲ, ಆ ಹೇಳಿಕೆ ಕೊಟ್ರಲ್ಲ, ಅದಕ್ಕೆ ಅವ್ರನ್ನೆಲ್ಲಿ ಕಳಿಸ್ತೀರಿ? ನಿಮ್ಮನ್ನೆಲ್ಲಿ ಕಳಿಸ್ಬೇಕು ಶಿವಕುಮಾರ್, ಅದೇಳು, ಆಮೇಲೆ ನಾನು ಮಾತಾಡೋಣ. ಇಷ್ಟು HD ಕುಮಾರಸ್ವಾಮಿ ಅವರ ಮಾತಾಗಿರೋದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.